ನಿಮ್ಮ ಹೆಸರಿನಲ್ಲಿ ಸಿಮ್ಗಳು ಎಷ್ಟಿವೆ ಅಂತ ಹೇಳಿ ಈ ಕೂಡಲೇ ತಿಳಿದುಕೊಳ್ಳಿ. ಇಲ್ಲ ಅಂದರೆ ನೀವು ಮಾಡದ ತಪ್ಪಿಗೆ ನೀವು ಶಿಕ್ಷೆನ ಅನುಭವಿಸ್ಬೇಕಾಗುತ್ತೆ. ಸೊ ಅದು ಹೇಗೆ ಅಂತ ಹೇಳ್ತೀನಿ. ಫಸ್ಟ್ ನಿಮಗೆ ಕಾಣ್ತಾ ಇರೋದು ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಕಾಣ್ತಾ ಇದೆಯಾ, ಕ್ರೋಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಆಪ್ಷನಲ್ಲಿ ಸರ್ಚ್ ಗೂಗಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟ್ಯಾಪ್ ಕಾಫ್ ಅಂತ ಟೈಪ್ ಮಾಡಿ. ಟ್ಯಾಪ್ ಕಾಫ್ ಟೈಪ್ ಮಾಡಿಬಿಟ್ಟು ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು ಟ್ಯಾಪ್ ಕಾಫ್ ವೆಬ್ಸೈಟ್ ಓಪನ್ ಆಗಿದೆ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋಗಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ 10 ಡಿಜಿಟ್ ಮೊಬೈಲ್ ನಂಬರ್ ಅಂತ ಇದೆ. ಜಸ್ಟ್ 10 ಡಿಜಿಟ್ ಮೊಬೈಲ್ ನಿಮ್ಮ ಒಂದು ಫೋನಿನ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿಬಿಟ್ಟು ಕೆಳಗಡೆ ಕ್ಯಾಪ್ಸ್ ಇದೆಯಲ್ಲ, ಜಸ್ಟ್ ಎಂಟರ್ ಕ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲುಗಡೆ ಇರುವಂತಹ ಕ್ಯಾಪ್ಸನ್ನು ಕೆಳಗಡೆ ಎಂಟರ್ ಮಾಡಿ. ಜಸ್ಟ್ ವ್ಯಾಲಿಡೇಟ್ ಕ್ಯಾಪ್ಸ್ ಮೇಲೆ ಕ್ಲಿಕ್ ಮಾಡಿ. ಸಕ್ಸಸ್ OTP ಸೆಂಟ್ ಅಂತ ಬರುತ್ತೆ. ಸಕ್ಸಸ್ OTP ಸೆಂಟ್ ಅಂತ ಬರುತ್ತೆ. ಜಸ್ಟ್ ಓಕೆ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ. ಸೊ ಇಲ್ಲಿ ನಿಮ್ಮ ಒಂದು ಫೋನಿಗೆ ಬಂದಿರುವಂತಹ OTPನ ಇಲ್ಲಿ ಎಂಟರ್ ಮಾಡಿ. ಜಸ್ಟ್ ಬ್ಯಾಕ್ ಹೋಗಿ ಮೆಸೇಜ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ OTP ಬಂದಿದೆ ನೋಡಿ, 323022. ಜಸ್ಟ್ ಅದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಇಲ್ಲಿ ಎಂಟರ್ ಮಾಡಿ ಅದನ್ನು OTP ಮೇಲೆ 323022. ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಕಾಣ್ತಾ ಇರ್ಬೋದು ಕಂಪ್ಲೀಟಾಗಿ ಲಾಗಿನ್ ಆಯಿತು. ಇಲ್ಲಿ ಕಾಣ್ತಾ ಇದೆಯಾ ವೆಲ್ಕಮ್, ನಿಮ್ಮ ನಂಬರ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಮತ್ತು ನಿಮ್ಮ ಹೆಸರಿನಲ್ಲಿ ಅಂದರೆ ನೀವು ಆಧಾರ್ ಕಾರ್ಡಲ್ಲಿ ಸೊ ತಗೊಂಡಿರುವಂತಹ ಎಲ್ಲ ನಂಬರು ಇಲ್ಲಿ ಡಿಸ್ಪ್ಲೇ ಆಗಿದೆ. ಹಾಗೆ ಇದೇ ರೀತಿಯಾಗಿ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಯೂಸ್ ಮಾಡಿ ಯಾರೆಲ್ಲ ಫೇಕ್ ನಂಬರನ್ನು ಏನಾದರೂ ತೊಗೊಂಡಿತ್ತು ಅಂತಂದರೆ ಇಲ್ಲಿ ಡಿಸ್ಪ್ಲೇ ಆಗುತ್ತಲ್ಲ, ಸೊ ಈ ಒಂದು ನಂಬರನ್ನು ನೀವು ನೋಡಿ. ಸೊ ಇದರಲ್ಲಿ ಯಾವುದನ್ನು ಯೂಸ್ ಮಾಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ, ಯಾವುದು ಅನ್ಯೂಸ್ ಇದೆ, ಯಾವುದು ನಿಮ್ಮ ಹೆಸರಿನಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ನಿಮ್ಮ ಫಾದರ್ಗಾಗಿರ್ಬೋದು ಅಥವಾ ಮದರ್ಗಾಗಿರ್ಬೋದು, ನಿಮ್ಮ ಬ್ರದರ್ ಅಥವಾ ಸಿಸ್ಟರ್ ಯಾರಾದರೂ ಯೂಸ್ ಮಾಡ್ತಾರೆ ನಂಬರ್ಸ್ ಎಲ್ಲ ನಿಮ್ಮ ಹೆಸರಲ್ಲಿ ಇರುವಂತಹ ಎಲ್ಲ ನಂಬರಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಯಾವುದಾದ್ರೂ ನಿಮಗೆ ಗೊತ್ತಿಲ್ಲದೆ ಇರುವಂತಹ ನಂಬರ್ ಯಾವುದಾದ್ರೂ ಡಿಸ್ಪ್ಲೇ ಆದರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಈ ಒಂದು ಕೆಲಸನ ಹೀಗೆ ಇಮಿಡಿಯೇಟ್ ಆಗಿ ಮಾಡಿ. ಯಾಕೆ ಅಂದರೆ ಸೊ ನಿಮ್ಮ ಒಂದು ಫೋನ್ ನಂಬರ್ ಏನಾದರೂ ಫೇಕ್ ಆಗಿ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡಿಂದ ಯಾರಾದರೂ ಸಿಮ್ಮನ್ನು ತೊಗೊಂಡು ಸೊ ಯಾವುದಾದ್ರೂ ಟೆರರಿಸ್ಟ್ ಆ್ಯಕ್ಟಿವಿಟಿ ಅಥವಾ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಥವಾ ಸೊ ಸ್ಕ್ಯಾಮಿಂಗ್ ಆ್ಯಕ್ಟಿವಿಟೀಸ್ ಏನಾದರೂ ನಡೆಸ್ತಾ ಇದ್ರೆ ಸೊ ಆ ಒಂದು ಸಿಮ್ ನಂಬರ್ ನಿಮ್ಮ ಹೆಸರಿನಲ್ಲಿದ್ದರೆ ಸೊ ಪೊಲೀಸ್ ಡೈರೆಕ್ಟ್ ನಿಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಅದರಿಂದ ಇಮಿಡಿಯೇಟ್ ಈ ಒಂದು ಕೆಲಸನ ಮಾಡಿ. ಸೊ ಹಾಗೆ ನಿಮ್ದು ಯಾವ್ದಾದ್ರು ನಂಬರಲ್ಲಿ ಸೊ ನಿಮ್ದಲ್ಲ ಅಂತ ಏನಾದರೂ ಗೊತ್ತಾಯ್ತು ಅಂದರೆ ಜಸ್ಟ್ ಅದನ್ನು ಮಾರ್ಕ್ ಮಾಡಿಬಿಟ್ಟು ಜಸ್ಟ್ ರಿಪೋರ್ಟ್ ಮಾಡಿಬಿಡಿ. ಸೊ ಇದರಿಂದ ಸೊ ಬೇರೆಯವರು ಕ್ರೈಮ್ ಮಾಡಿದ್ರು ಕೂಡ ಸೊ ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸೊ ರಿಪೋರ್ಟ್ ಮಾಡಿದ ತಕ್ಷಣ ಸೊ ನೀವು ಕಂಪ್ಲೀಟಾಗಿ ಸೇಫ್ ಆಗ್ತೀರಾ. ಸೊ ಹಾಗೆ ಈ ಒಂದು ನಂಬರ್ ನನ್ನ ಹೆಸರಲ್ಲಿ ಇಲ್ಲ ಅಂತ ಹೇಳಿ ರಿಪೋರ್ಟ್ ಮಾಡಿದ್ದೀನಿ ಅಂತ ಹೇಳಿ ಇದರಿಂದ ನೀವು ಗೌರ್ಮೆಂಟಿಗೆ ಸೊ ರಿಪೋರ್ಟ್ ಮಾಡ್ದಂಗೆ ಆಗುತ್ತೆ. ಹಾಗೆ ಈ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿ ಸೊ ಆ ಒಂದು ನಂಬರ್ನ ಟ್ರ್ಯಾಕ್ ಮಾಡಿ ಸೊ ಅವರು ಕಂಡುಹಿಡಿತಾರೆ. ಇಲ್ಲಿಗಲ್ ಆಗಿ ಡಿಸ್ಪ್ಲೇ ಆದಂತಹ ನಂಬರ್ ಯಾರ್ದು ಏನು ಮಾಡ್ತಿದ್ದಾರೆ, ಎಲ್ಲಿ ಏನೆಲ್ಲ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಅದರಿಂದ ಅಂತೇಳಿ ಕಂಪ್ಲೀಟಾಗಿ ಟ್ರ್ಯಾಕ್ ಮಾಡ್ತಾರೆ. ಸೊ ಅವರಿಗೆ ಕಾನೂನು ರೀತಿಯಾಗಿ ಶಿಕ್ಷೆನ ಕೊಡ್ತಾರೆ. ಸೊ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಸೊ ಅವರು ಕೂಡ ಸೊ ಸೇಫಾಗಿ ಇರಲಿ. ಯಾವುದೇ ಒಂದು ಬೇರೆಯವರು ಮಾಡಿರುವಂತಹ ತಪ್ಪಿಗೆ ಸೊ ನಿಮ್ಮವರು ಸಿಕ್ಕಾಕೊಳ್ಳೋದು ಬೇಡ. ಸೊ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾರಾದರೂ ಹೊಸ್ತು ನೋಡ್ತಾ ಇದ್ದಾರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.